ಕೊಲ್ಲಿ ಯುದ್ಧಕ್ಕೆ ಇರಾನ್ನ ಪರವಾಗಿ ಯೆಮನ್ನ ಹೌತಿ ಉಗ್ರರ ಎಂಟ್ರಿ ಆಗ್ತಾ ಇದ್ದ ಹಾಗೆ ತೈಲದ ದರ ಮತ್ತೆ ದುಬಾರಿಯಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ $115ಗೆ ಏರಿಕೆ ಕಂಡಿದೆ. ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $110ರಿಂದ $115ಗೆ ಏರಿಕೆಯಾಗಿದೆ. ಈ ಹಿಂದೆ ಟ್ರಂಪ್ 10 ದಿನಗಳ ಕಾಲ ಯುದ್ಧಕ್ಕೆ ತಾತ್ಕಾಲಿಕ ವಿರಾಮವನ್ನ ನೀಡ್ತಾ ಇದ್ದೀನಿ ಅಂತ ಹೇಳಿದಂತಹ ಕಾರಣಕ್ಕಾಗಿ $96ಗೆ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿತ್ತು. ಆದ್ರೀಗ ಮತ್ತೆ $115ಗೆ ಏರಿಕೆ ಕಂಡಿದೆ. ಮತ್ತೊಂದು ಕಡೆ ಷೇರು ಮಾರುಕಟ್ಟೆಯಲ್ಲೂ ಕುಸಿತ ಆಗಿದೆ. ನಿಫ್ಟಿ 200 ಅಂಕ, ಸೆನ್ಸೆಕ್ಸ್ನಲ್ಲಿ ಬರೋಬ್ಬರಿ 800 ಪಾಯಿಂಟ್ ಕುಸಿತ ಕಂಡಿದೆ. ಮೊನ್ನೆಯಷ್ಟೇ ಷೇರು ಮಾರುಕಟ್ಟೆ ಚೇತರಿಕೆ ಕಂಡಿತ್ತು, ಈಗ ಮತ್ತೆ ಕುಸಿತದತ್ತ ಸಾಗ್ತಾ ಇದೆ. ಪದೇ ಪದೇ ಷೇರು ಕುಸಿತದಿಂದ ಹೂಡಿಕೆದಾರರು ಕಂಗಾಲಾಗಿದ್ದಾರೆ. ಹೌತಿಗಳು ಯುದ್ಧಕ್ಕೆ ಎಂಟ್ರಿ ಕೊಟ್ಟಿದ್ರಿಂದ ಮತ್ತೆ ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ. ಈ ಆತಂಕದ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆ ಕುಸಿತ ಆಗಿದೆ. ಇದೇ ಕಾರಣಕ್ಕೆ ಈಗ ಕಚ್ಚಾ ತೈಲದ ಬೆಲೆಯಲ್ಲೂ ಮತ್ತೆ ಏರಿಕೆ ಕಂಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಏಪ್ರಿಲ್ 6ರ ತನಕ ಇರಾನ್ನ ಯಾವುದೇ ಎನರ್ಜಿ ಪ್ಲಾಂಟ್ಗಳ ಮೇಲೆ ನಾವು ದಾಳಿ ಮಾಡಲ್ಲ ಅಂತ ಹೇಳಿ ಅಮೆರಿಕ ತನ್ನ ತಾತ್ಕಾಲಿಕ ಕದನ ವಿರಾಮವನ್ನ ವಿಸ್ತರಣೆ ಮಾಡ್ತಾ ಇದ್ದ ಹಾಗೆ ಕಚ್ಚಾ ತೈಲದ ಬೆಲೆಯಲ್ಲಿ ಇಳಿಕೆ ಕಂಡಿತ್ತು. ಆದ್ರೆ ಈಗ ಮತ್ತೆ ಏರಿಕೆಯ ಗತಿಯಲ್ಲಿ ಸಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಶೀಘ್ರದಲ್ಲಿ ನಾಗರಿಕರ ಮೇಲೆ ಬೀಳುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆಯಾ ಅಂತ ಹೇಳಿ? ಹೌದು ವಿದೇಶಿ, ಈಗ ಮುಖ್ಯವಾಗಿ ಕಚ್ಚಾ ತೈಲದ ಬೆಲೆ ಇದೇ ರೀತಿಯಾಗಿ ಏರಿಕೆ ಆದ್ರೆ ಆಗ ದೇಶದ ತೈಲ ಕಂಪನಿಗಳು ಕೂಡ ಬೇರೆ ಆಯ್ಕೆ ಇಲ್ಲದೇನೆ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಬೇಕಾಗುತ್ತೆ. ಆದ್ರೀಗ ದೇಶದಲ್ಲಿ ಪಂಚರಾಜ್ಯದ ಚುನಾವಣೆ ಘೋಷಣೆ ಆಗಿರೋ ಕಾರಣದಿಂದಾಗಿ ಅದು ಚುನಾವಣೆಯಲ್ಲಿ ಆಡಳಿತಾರೂಢ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಹೊಡೆತವನ್ನ ಕೊಡಬಹುದು ಅನ್ನೋ ಕಾರಣಕ್ಕಾಗೂ ಕೂಡ ಕಚ್ಚಾ ತೈಲದ ಬೆಲೆ ಏರಿಕೆ ಆದ್ರೂ ಕೂಡ ದೇಶದಲ್ಲಿ ತೈಲ ಬೆಲೆಯನ್ನ ಏರಿಕೆ ಮಾಡಿಲ್ಲ. ಜೊತೆಗೆ ಕೇಂದ್ರ ಸರ್ಕಾರವು ಕೂಡ ಅಬ್ಕಾರಿ ಸುಂಕವನ್ನು ಇಳಿಕೆ ಮಾಡುವ ಮೂಲಕ ತೈಲ ಕಂಪನಿಗಳಿಗೆ ನಷ್ಟ ಆಗದಂತೆ ಕ್ರಮವನ್ನು ತೆಗೆದುಕೊಂಡಿದೆ. ಆದ್ರೀಗ ಒಂದ್ ಕಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದಲ್ಲಿ ಈಗ ಯಮನ್ನ ಹೌತಿ ಉಗ್ರರು ಕೂಡ ಎಂಟ್ರಿ ಆಗಿದ್ದಾರೆ. ಯಮನ್ನ ಹೌತಿ ಉಗ್ರರು ಕೂಡ ಮೊನ್ನೆನೆ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸಿದ್ರು. ಜೊತೆಗೆ ಕೆಂಪು ಸಮುದ್ರದ ಬಾಬ್ ಅಲ್ ಮಂಡಬ್ ಜಲಸಂಧಿಯನ್ನು ಕೂಡ ಅವರು ಬಂದ್ ಮಾಡುವಂತ ಭೀತಿ ಕೂಡ ಇದೆ. ಒಂದು ವೇಳೆ ಆ ರೀತಿಯಾಗಿ ಏನಾದ್ರು ಕೂಡ ಬಾಬ್ ಅಲ್ ಮಂಡಬ್ ಜಲಸಂಧಿಯನ್ನ ಬಂದ್ ಮಾಡಿದ್ರೆ ಏಷ್ಯಾ ಮತ್ತು ಯುರೋಪ್ ನಡುವೆ ಇರತಕ್ಕಂತ ಜಲಮಾರ್ಗ ಬಂದ್ ಆದಂತಾಗುತ್ತೆ. ಹಾಗಾಗಿ ಭಾರತ ಮತ್ತು ಯುರೋಪ್ ರಾಷ್ಟ್ರಗಳು ಬೇರೆ ಬೇರೆ ಒಂದು ಸರಕು ಸಾಮಗ್ರಿಗಳನ್ನ ಸಾಗಾಟ ಮಾಡಬೇಕು ಅಂತಂದ್ರೆ ಉದ್ದದ ಜಲಮಾರ್ಗವನ್ನ ಬಳಕೆ ಮಾಡಬೇಕಾಗುತ್ತೆ ಮತ್ತು ಇನ್ಸೂರೆನ್ಸ್ ವೆಚ್ಚ ಕೂಡ ಏರಿಕೆ ಆಗುತ್ತೆ. ಇದರಿಂದ ಜೊತೆಗೆ ಯುದ್ಧವು ಕೂಡ ಈಗ ನಿಲ್ಲುವಂತ ಲಕ್ಷಣ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಹೆಚ್ಚುವರಿ ತಮ್ಮ ಸೈನಿಕರನ್ನ ಮಧ್ಯಪ್ರಾಚ್ಯಕ್ಕೆ ರವಾನೆಯನ್ನ ಮಾಡಿದ್ದಾರೆ. ಯುದ್ಧ ನೌಕೆಗಳು ಕೂಡ ಮಧ್ಯಪ್ರಾಚ್ಯಕ್ಕೆ ರವಾನೆಯನ್ನ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಕೂಡ ಈಗ ಹೊರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿಸಲಿಕ್ಕೋಸ್ಕರ ಕಾರ್ಕ್ ದ್ವೀಪದ ಮೇಲೆ ದಾಳಿ ಮಾಡ್ಲಿಕ್ಕೆ ಮತ್ತು ಇರಾನ್ನ ಮೇಲೆ ಭೂದಾಳಿಯನ್ನು ಮಾಡ್ಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇರಾನ್ನ ಯುರೇನಿಯಂ ಅನ್ನ ಅಮೆರಿಕದ ವಶಕ್ಕೆ ಪಡೆಯಲಿಕ್ಕೋಸ್ಕರ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಯುದ್ಧ ಇನ್ನೂ ಕೆಲವು ವಾರಗಳ ಕಾಲ ಮುಂದುವರಿಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತವೆ. ಈ ಕಾರಣಕ್ಕೂ ಕೂಡ ಯುದ್ಧ ಮುಂದುವರಿತಾ ಇರೋದ್ರಿಂದಾಗಿನೇ ಈ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $115ಗೆ ಏರಿಕೆ ಆಗಿದೆ. $115 ಬ್ಯಾರೆಲ್ಗೆ $15ಗೆ ಬೆಲೆ ಏರಿಕೆ ಆಗಿರೋದ್ರಿಂದಾಗಿ ಇದು ದೇಶದ ಆರ್ಥಿಕತೆಗೂ ಕೂಡ ಹೊಡೆತವನ್ನು ಕೊಡುತ್ತೆ. ಈ ಕಾರಣಕ್ಕಾಗಿನೇ ಇವತ್ತು ಭಾರತದ ಷೇರು ಮಾರುಕಟ್ಟೆ ಮತ್ತೆ ಕುಸಿದಿದೆ. ಇವತ್ತು ಷೇರು ಮಾರುಕಟ್ಟೆ 1000 ಪಾಯಿಂಟ್ ಅಷ್ಟು ಕುಸಿದಿದೆ. ನಿಫ್ಟಿ ಕೂಡ 300ರಿಂದ 400 ಪಾಯಿಂಟ್ ಅಷ್ಟು ಕುಸಿತವನ್ನು ಕಂಡಿದೆ. ಇದರಿಂದಾಗಿ ಹೂಡಿಕೆದಾರರು ತಮ್ಮ ಲಕ್ಷ ಕೋಟಿ ಗಟ್ಟಲೆ ಹಣವನ್ನು ಕೂಡ ಕಳ್ಕೊಳ್ಳುವಂತಹ ಪರಿಸ್ಥಿತಿನಲ್ಲಿದೆ. ಯುದ್ಧ ನಿಲ್ಲದೆ ಇದ್ರೆ ಇದೇ ರೀತಿಯಾಗಿ ಷೇರು ಮಾರುಕಟ್ಟೆ ಕುಸಿತಾ ಇರುತ್ತೆ. ಜೊತೆಗೆ ಕಚ್ಚಾ ತೈಲದ ಬೆಲೆ ಕೂಡ ಏರಿಕೆ ಆಗ್ತಾ ಇರುತ್ತೆ. ಮುಖ್ಯವಾಗಿ 2008ರಲ್ಲಿ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $140 ಕೂಡ ಏರಿಕೆ ಆಗಿತ್ತು. ಇದೇ ರೀತಿಯಾಗಿ ಯುದ್ಧ ಕೂಡ ಇನ್ನು 1 ತಿಂಗಳು ಅಥವಾ 2 ತಿಂಗಳು ಮುಂದುವರೆದ್ರೆ ಈಗ $140 ದಾಟಿ $150 ಅಥವಾ $200 ಕೂಡ ಹೋಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ. ಇರಾನ್ ದೇಶ ಕೂಡ ಇದೇ ಬೆದರಿಕೆಯನ್ನು ಹಾಕ್ತಾ ಇದೆ. ನೀವು ತಮ್ಮ ಮೇಲೆ ದಾಳಿಯನ್ನ ಮಾಡ್ತಾನೆ ಇದ್ರೆ ನಾವು ಕಚ್ಚಾ ತೈಲದ ಬೆಲೆ $200ಗೆ ಏರಿಕೆ ಆಗುವಂತೆ ಮಾಡ್ತಾ ಇವೆ ಅನ್ನೋ ಒಂದು ಬೆದರಿಕೆಯನ್ನು ಕೂಡ ಇರಾನ್ ಹಾಕಿದೆ. ಈಗಾಗಲೇ ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಯಮನ್ನ ಹೌತಿ ಉಗ್ರರ ಮೂಲಕ ಕೆಂಪು ಸಮುದ್ರದಲ್ಲಿರ್ತಕ್ಕಂಥ ಬಾಬ್ ಅಲ್ ಮಂಡಬ್ ಜಲಸಂಧಿಯನ್ನು ಕೂಡ ಬಂದ್ ಮಾಡಬಹುದು. ಅದರಿಂದಾಗಿ ಯುರೋಪ್ ರಾಷ್ಟ್ರಗಳಿಗೂ ಕೂಡ ಕಚ್ಚಾ ತೈಲ ಪೂರೈಕೆ ಆಗೋದು ನಿಂತು ಹೋಗುತ್ತೆ. ಯುರೋಪ್ ರಾಷ್ಟ್ರಗಳು ಕೂಡ ಈಗ ಮುಂದಿನ ತಿಂಗಳಲ್ಲೇ ಕಚ್ಚಾ ತೈಲದ ಕೊರತೆ ಉಂಟಾಗುತ್ತೆ ಅಂತ ಹೇಳಿ ಈಗಾಗಲೇ ಶೆಲ್ ಕಂಪನಿಯ ಸಿಇಒ ಕೂಡ ಹೇಳಿದ್ದಾರೆ. ಯುರೋಪ್ನ ರಾಷ್ಟ್ರಗಳು ಕೂಡ ಈಗ ಸರಿಯಾಗಿ LPG ಕೂಡ ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ಯುರೋಪ್ನ ರಾಷ್ಟ್ರಗಳು, ಏಷ್ಯಾದ ರಾಷ್ಟ್ರಗಳು ಎಲ್ಲವೂ ಕೂಡ ಕಚ್ಚಾ ತೈಲ, ಗ್ಯಾಸ್ನ ಕೊರತೆ ಉಂಟಾಗುತ್ತೆ. ಇದರಿಂದಾಗಿ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಆರ್ಥಿಕ ಹೊಡೆತ ಬಿದ್ದು ಜಾಗತಿಕವಾಗಿ ಆರ್ಥಿಕ ಕುಸಿತ ಉಂಟಾಗ್ತಕ್ಕಂತಹ ಭೀತಿ ಕೂಡ ಈಗ ಜಗತ್ತನ್ನ ಕಾಡ್ತಾ ಇದೆ. ವಿದೇಶಿ ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.